ಲಾರ್ಡ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು ಮತ್ತು ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು. ಈ ದಿನದ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ರಲ್ಲಿ ಹೀಗೆ ಬರೆದಿದೆ, ನೀವು ಯಾವ ಕೆಲಸವನ್ನ ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಪ್ರೀತಿಯ ದೇವಜನರೇ, ಇವತ್ತು ನಮ್ಮಲ್ಲಿ ಎಷ್ಟೋ ಜನರು ತಾವು ಮಾಡುತ್ತಿರುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಮನುಷ್ಯರಿಗೋಸ್ಕರವಾಗಿ ಅಥವಾ ದೇವರನ್ನ ಮೆಚ್ಚಿಸುವುದಕ್ಕೋಸ್ಕರವಾಗಿ ಪ್ರಯಾಸ ಪಡುವವರಿದ್ದಾರೆ. ಆದರೆ ಸತ್ಯವೇದವು ನಮ್ಮನ್ನ ಹೀಗೆ ಬೋಧಿಸುವಂತದ್ದಾಗಿದೆ. ಏನೆಂದರೆ, ನೀವು ಯಾವ ಕೆಲಸವನ್ನ ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ ಎಂಬುದಾಗಿ. ಪ್ರೀತಿಯ ದೇವಜನರೇ, ಇವತ್ತು ನನ್ನನ್ನು ನಾನು ಉದಾಹರಣೆಯಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುವವಳಾಗಿದ್ದೇನೆ. ಏನೆಂದರೆ, ಇವತ್ತು ಎಷ್ಟೋ ಜನರು ನನ್ನ ಬಗ್ಗೆ ಮಾತನಾಡಿಕೊಳ್ಳಬಹುದು, ಇವಳು ಸಾರುತ್ತಿರುವಂತಹ ಪ್ರತಿಯೊಂದು ದೇವರ ವಾಕ್ಯವು, ಇವಳು ಹಾಡುತ್ತಿರುವಂತಹ ಪ್ರತಿಯೊಂದು ಹಾಡುಗಳು ಮನುಷ್ಯರಿಗೋಸ್ಕರವಾಗಿ ಮೆಚ್ಚಿಸುತ್ತಾ ಇದ್ದಾಳೆ ಎಂಬುದಾಗಿ. ಆದರೆ ಅಲ್ಲ ಪ್ರಿಯ ದೇವಜನರೇ, ನಾನು ಸಾರುತ್ತಿರುವಂತಹ ಪ್ರತಿಯೊಂದು ದೇವ ಸುವಾರ್ತೆಯು, ನಾನು ಹಾಡುತ್ತಿರುವಂತಹ ಪ್ರತಿಯೊಂದು ಹಾಡುಗಳು ನನ್ನ ದೇವರಾಗಿರುವಂತಹ ಯೇಸು ಕ್ರಿಸ್ತನನ್ನ ಮೆಚ್ಚಿಸುವುದಕ್ಕೋಸ್ಕರವಾಗಿ ನಾನು ಪ್ರಯಾಸ ಪಡ್ತಾ ಇದ್ದೇನೆ. ಬದಲಾಗಿ ನಾನು ಮನುಷ್ಯರನ್ನ ಮೆಚ್ಚಿಸುವುದಕ್ಕೋಸ್ಕರವಾಗಿ ನಾನು ಪ್ರಯಾಸ ಪಡ್ತಾ ಇಲ್ಲ. ಇವತ್ತು ಎಷ್ಟೋ ಜನರು ನಮ್ಮಲ್ಲಿ ಮೊಬೈಲ್ ನೋಡಲಿಕ್ಕೆ ಅವರ ಬಳಿ ಸಮಯ ಉಂಟು, ರೀಲ್ಸ್ ಮಾಡಲಿಕ್ಕೆ ಅವರ ಬಳಿ ಸಮಯ ಉಂಟು, ಏನೆಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರ ಬಳಿ ಸಮಯ ಉಂಟು. ಆದರೆ ದೇವರೊಂದಿಗೆ ಕಳೆಯುವಂತ ಸಮಯ ಅವರ ಬಳಿ ಇಲ್ಲವಾದ್ದರಿಂದ ನಾನೇನ್ ಮಾಡ್ತಾ ಇದ್ದೇನೆ, ದೇವರು ತೋರಿಸಿದಂತ ಪ್ರೀತಿಯನ್ನ, ದೇವರ ಒಂದು ಸುವಾರ್ತೆಯನ್ನ ಜನರಿಗೋಸ್ಕರವಾಗಿ ಸಾರುವುದಕ್ಕೆ ನನ್ನನ್ನು ನಾನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಪ್ರಿಯರೇ. ಯಾಕಂದರೆ ನಾನು ಪಡುವಂತ ಪ್ರತಿಯೊಂದು ಪ್ರಯಾಸಕ್ಕೂ ದೇವರೇನ್ ಮಾಡ್ತಾ ಇದ್ದಾನೆ, ತಕ್ಕ ಪ್ರತಿಫಲವನ್ನು ನನಗೆ ಕೊಡುವುದರ ಮೂಲಕವಾಗಿ ದೇವರು ಕೂಡ ಈ ವಾಕ್ಯದ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಏನೆಂದರೆ, ನೀವು ಪಡುವಂತ ಪ್ರಯಾಸವು ಮನುಷ್ಯರಿಗೋಸ್ಕರವಾಗಿ ಮಾಡದಂತೆ ಕರ್ತನಿಗೋಸ್ಕರವಾಗಿ ಮನಪೂರ್ವಕವಾಗಿ ಮಾಡಿರಿ ಎಂಬುದಾಗಿ ದೇವರ ವಾಕ್ಯವು ನಿಮ್ಮೊಂದಿಗೆ ಮಾತನಾಡುವಂತದ್ದಾಗಿದೆ ಪ್ರಿಯರೇ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.